ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। ॐ शान्ति शान्ति शान्तिः। ನಾವು ಶ್ರೀ ದೇವಿ ಮಹಾತ್ಮ್ಯದ ಪುರಾಣದ ವಿಚಾರ ಮಾಡ್ತಿದ್ವಿ. ಈ ಪುರಾಣದಲ್ಲಿ 10 ಅಧ್ಯಾಯಗಳ ತನಕ ವಿಚಾರ ಮಾಡಿದ್ದೀವಿ. ಟೋಟಲ್ 18 ಅಧ್ಯಾಯಗಳಿದ್ದಾವೆ. ಇದರಲ್ಲಿ ಇವಾಗ ಶುಂಭ ನಿಶುಂಭರು ಎಂಬ ರಾಕ್ಷಸರು ಬಂದಿದ್ದಾರೆ. ಮುಂಚೆ ಕರ್ಮಕಾಂಡ ಆಗೋಯಿತು, ಮತ್ತು ಉಪಾಸನಾ ಕಾಂಡ ಆಗೋಯಿತು, ಈಗ ಜ್ಞಾನಕಾಂಡ ಶುರುವಾಗಿದೆ. ಮುಖ್ಯವಾಗಿ ಮನುಷ್ಯ ಜನ್ಮ ಬಂದಿರೋದೇ ಮೋಕ್ಷವನ್ನು ಹೊಂದೋದಕ್ಕೆ. ಮೋಕ್ಷ ಅಂದರೆ ಬೇರೆ ಇನ್ನೇನು ಅಲ್ಲ, ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಪ್ರತಿಯೊಂದು ಜೀವಿ ಅದನ್ನೇ ಬಯಸ್ತಾ ಇರ್ತಾನೆ. ಆದರೆ ಆ ಆನಂದನ, ಪರಮಾನಂದನ ಹೊಂದಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದಾಗ ನಮ್ಮೊಳಗಡೆ ಇಲ್ಲೆಲ್ಲ ಏನೆಲ್ಲ ರಾಕ್ಷಸರು ಬರ್ತಾರೋ ಅವರೆಲ್ಲರೂ ಕೂಡ ನಮ್ಮ ಒಳಗಡೆನೇ ಇರ್ತಾರೆ. ನಮ್ಮ ಅಂತಃಕರಣದಲ್ಲಿ, ಮನಸ್ಸಿನಲ್ಲಿ ಇದ್ದು ಅವರು ನಮಗೆ ಆ ಆನಂದನ ಸಿಗದಿರ ಹೊರಗಡೆ ಬಹಿರ್ಮುಖತ್ವನ ತರಿಸ್ಬಿಡ್ತಾ ಇರ್ತಾರೆ. ಅದಕ್ಕೆ ಉಪನಿಷತ್ತಲ್ಲಿ ಕೂಡ ಹಿಂಗೆ ಬರುತ್ತೆ, ಅಸುರ ಅಂದ್ರೇ ಅಸುಸು ರಮಂತೆ ಇತಿ ಅಸುರ. ಇಂದ್ರಿಯಗಳಲ್ಲಿ ಯಾರು ರಮಣ ಮಾಡ್ತಾ ಇರ್ತಾನೋ ಅವನೇ ಅಸುರ ಅಂದ್ಬಿಟ್ಟು. ಬಹಿರ್ಮುಖವಾಗಿ ಹೊರಗಡೆ ಆನಂದನ ಯಾರು ಹುಡ್ಕೊತಾ ಇರ್ತಾನೋ ವಿಷಯ ಭೋಗಗಳಲ್ಲಿ ಅವನೇ ರಾಕ್ಷಸ ಅಂದ್ಬಿಟ್ಟು. ಯಾರು ಹೊರಗಡೆ ಬಿಟ್ಟು ಅಂತರ್ಮುಖಿಯಾಗಿ ಒಳಗಡೆ ಇರೋ ಸಹಜಾನಂದನ ಹುಡುಕ್ತಾನೋ ಅವನು ದೈವಿ ದೇವತಾ ಅಂತಾರೆ, ಯಥಾರ್ಥವಾದಿನ ದೇವತಾ ಅಂತಾರೆ. ಎಲ್ಲವೂ ಕೂಡ ನಮ್ಮ ಶರೀರದಲ್ಲೇ ಆಗ್ತಾ ಇರೋದು. ಪಿಂಡಾಂಡದಲ್ಲಿ ಬ್ರಹ್ಮಾಂಡ ಇದೆ, ಬ್ರಹ್ಮಾಂಡದಲ್ಲಿ ಪಿಂಡಾಂಡ ಅಂದ್ಬಿಟ್ಟು. ಹೊರಗಡೆ ಪ್ರಕೃತಿಯಲ್ಲಿ ಏನೆಲ್ಲ ನಡೀತಾ ಇದೆಯೋ ಅವೆಲ್ಲ ಕೂಡ ನಮ್ಮ ಶರೀರದಲ್ಲೇ ನಡೀತಾ ಇದೆ. ಪೃಥ್ವಿನಲ್ಲಿ ಕೂಡ ಅಷ್ಟೇ, 75% ನೀರು, 25% ಭೂಮಿ ಇದೆ. ನಮ್ಮ ಶರೀರದಲ್ಲಿ ಕೂಡ ನೀರಿನ ಅಂಶ 75%, 25% ಗಟ್ಟಿ ಪದಾರ್ಥ ಇರುತ್ತೆ. ಸತ್ತೋದ ಮೇಲೆಲ್ಲ ನೀರೆಲ್ಲ ಅದು ಎವಾಪ್ರೇಟ್ ಆಗಿಬಿಡುತ್ತೆ, ಮಿಕ್ಕಿದ್ದೆಲ್ಲ ಭೂಮಿಯಲ್ಲಿ ಲಯ ಆಗಿಬಿಡುತ್ತೆ. ಎಲ್ಲವೂ ಕೂಡ ಹಂಗೆ ಇರುತ್ತೆ. ಆದ್ದರಿಂದ ಇವಾಗ ನಮ್ಮ ಆನಂದನ ನಮಗೆ ಸಿಗದಿರೋ ಅಡ್ಡ ಬರ್ತಾ ಇರೋದಕ್ಕೆ ಕಾರಣ ಈ ಆಸುರಿ ಸಂಪತ್ತಿಗಳೇ. ಭಗವದ್ಗೀತಾದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ದೈವಿ ಸಂಪತ್ತಿಗಳು, ಆಸುರಿ ಸಂಪತ್ತಿಗಳು. ಏನೇನು ಕೋಪ ಬರೋದು, ಕಠಿಣವಾದ ವಾಕು ಮಾಡುವುದು, ದುಷ್ಟತೆ, ದಾನ ಧರ್ಮ ಏನು ಮಾಡದೇ ಇರೋವಂಥದ್ದು, ಇನ್ನೊಬ್ಬರ ಸಂಪತ್ತಿಗೆ ಕಣ್ಣು ಹಾಕೋದು, ಇವೆಲ್ಲ ಕೂಡ ಆಸುರಿ ಸಂಪತ್ತಿಗಳಿರ್ತವೆ. ಅವೆಲ್ಲ ನಮ್ಮಲ್ಲಿರೋ ತನಕ ಇವು ನಮ್ಮಲ್ಲಿರೋ ಆನಂದವನ್ನು ನಮಗೆ ಸಿಗೋದಿಲ್ಲ, ಅಂದರೆ ದೇವಿ ಪ್ರಾಪ್ತಿ ಆಗೋದಿಲ್ಲ. ಮತ್ತು ನಮ್ಮಲ್ಲಿರೋ ಆಸುರಿ ಸಂಪತ್ತಿಯನ್ನು ಕೊಳ್ಳಬೇಕಂದ್ರೆ ನಾವೇನು ಮಾಡಬೇಕು? ದೇವಿಯನ್ನು ಉಪಾಸನೆ ಮಾಡಬೇಕು, ದೇವಿಯ ಭಕ್ತಿಯನ್ನು ಮಾಡಬೇಕು. ದೇವಿಯ ಭಕ್ತಿಯನ್ನು ಮಾಡಿ ಜ್ಞಾನ ವಿಚಾರ ಮಾಡ್ತಾ ಇದ್ದಾಗ ನಮ್ಮಲ್ಲಿರೋ ಆ ಆಸುರಿ ಸಂಪತ್ತಿಗಳೆಲ್ಲ ಕೂಡ ನಾಶ ಆಗ್ತಾ ಇರ್ತವೆ. ಇದೇ ಪ್ರಕಾರದಲ್ಲಿ ಒಳಗಡೆ ಇರೋ ಆಸುರಿ ಸಂಪತ್ತಿಗಳನ್ನು ಸ್ಪಷ್ಟವಾಗಿ ಅರ್ಥ ಆಗಬೇಕಂತ ಈ ಪುರಾಣಗಳೆಲ್ಲ ಬಂದಿರೋದು. ಸ್ಟೋರಿ ರೂಪದಲ್ಲಿ ಹೇಳಿದ್ರೆ ನಮ್ಮೆಲ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಇವೆಲ್ಲ ಈ ಸ್ಟೋರಿ ಬರೋದು. ಈಗ ಶುಂಭ ನಿಶುಂಭರು ಇವರು ಅಹಂಕಾರ, ಮಮಕಾರ. ಮುಖ್ಯವಾಗಿ ಇದೇ ಸಂಸಾರ. ಹೊರಗಡೆ ಇರೋ ಪ್ರಪಂಚ ಯಾವುದೇ ಜಡ ಪದಾರ್ಥ ಬಂದು ನಮಗೆ ಯಾವುದೂ ಹಾನಿ ಮಾಡಲ್ಲ. ಕಲ್ಲು ಬಂಡೆಗಳಾಗಲಿ, ಮೈಕ್ ಆಗಲಿ, ಟೇಬಲ್ ಆಗಲಿ, ಇವೆಲ್ಲ ಬಂದು ನಮ್ಮನ್ನೇನು ಕಚ್ತಾವ? ಯಾವುದು ಪ್ರಪಂಚದಲ್ಲಿರೋ ಯಾವುದೇ ವಸ್ತು ತಾನಾಗಿ ತಾನು ಕ್ರಿಯೆ ಮಾಡೋದಕ್ಕೆ ಸಾಮರ್ಥ್ಯವೇ ಇಲ್ಲ. ಎಲ್ಲವೂ ಜಡ ಪದಾರ್ಥಗಳೇ. ಆದರೂ ಕೂಡ ನಮಗೆ ಈ ಸಂಸಾರ ಯಾಕೆ ದುಃಖ ರೂಪ ಆಗ್ತಾ ಇದೆ ಅಂದರೆ ನಮಗೆ ನಾನು ಎಂಬ ಅಹಂಕಾರ, ನನ್ನದು ಎಂಬ ಮಮಕಾರ, ಇವೇ ನಮಗೆ ದುಃಖವನ್ನು ತಂದುಕೊಡ್ತಾ ಇರ್ತವೆ. ಆದ್ದರಿಂದ ಅಹಂ ಮಮಕಾರಗಳನ್ನು ಈಗ ದೇವಿ ಕೊಳ್ಳಲು ಸ್ಟಾರ್ಟ್ ಮಾಡಿದ್ದಾಳೆ. ಸ್ಟೋರಿನಲ್ಲಿ ಈಗ ಶುಂಭ ನಿಶುಂಭರು ದೇವತೆಗಳನ್ನೆಲ್ಲ ಪರಾಧೀನ ಮಾಡಿಸಿಬಿಟ್ಟು ಆಕ್ರಮಣ ಮಾಡಿ ಎಲ್ಲ ಸ್ವರ್ಗದಲ್ಲಿ ಕೂತ್ಕೊಂಡಿರ್ತಾರೆ. ಈ ದೇವಿಯನ್ನು ಮತ್ತು ಅವನನ್ನು ಹೇಗೆ ಕೊಂದಬೇಕಂದ್ರೆ ಅವನು ಎಂಥ ವರ ಕೇಳಿರ್ತಾನಂದರೆ, ಹರಿಹರ ಶಿವ ಬ್ರಹ್ಮಯಿಂದ ವಿಷ್ಣುವಿಂದ ಕೂಡ ನನಗೆ ಸಾವು ಬರಬಾರ್ದು ಅಂದ್ಬಿಟ್ಟು, ಹೆಣ್ಣು ಮಕ್ಕಳಿಂದ ನನಗೆ ಸಾವು ಬರಬಾರ್ದು ಅನ್ನೋದನ್ನು ಕೇಳೋದು ಬಿಟ್ಬಿಟ್ಟಿರ್ತಾನೆ. ಯಾಕಂದರೆ ಅವ್ರಿಗಷ್ಟು ಬಲ ಇಲ್ಲ ಬಿಡು, ಅವ್ರಿಗಷ್ಟು ಕೆಪಾಸಿಟಿ ಇಲ್ಲ ಬಿಡು ಅಂತ. ಆದ್ದರಿಂದ ಈಗ ಅವನನ್ನು ಕೊಂದಬೇಕಂದ್ರೆ ದೇವಿ ಸ್ವರೂಪದಲ್ಲೇ ಕೊಳ್ಳಬೇಕು. ಅದಕ್ಕೆ ದೇವಿ ಹೇಳ್ತಾಳೆ, ಫಸ್ಟು ಅಲ್ಲಿ ಶುಂಭ ನಿಶುಂಭರ ಹತ್ರ ಒಬ್ಬ ರಾಯಭಾರಿ ಇರ್ತಾನೆ, ಸುಗ್ರೀವ ಅಂತ, ಅವನನ್ನು ಕಳಿಸ್ತಾರೆ.
ಅವನು ಸುಗ್ರೀವ ಹೇಳ್ಬೇಕಾದ ಮಾತನ್ನೆಲ್ಲ ಹೇಳ್ಬಿಟ್ಟು, ನಿನ್ನನ್ನು ಶುಂಭ ತುಂಬ ಇಷ್ಟಪಡ್ತಾ ಇದ್ದಾನೆ ದೇವಿ, ನೀನು ಶುಂಭನನ್ನು ಮದುವೆ ಮಾಡ್ಕೊಂಡ್ಬಿಡು, ಎಲ್ಲವೂ ನಿನ್ನದೇ ಆಗಿಬಿಡುತ್ತೆ ಹಂಗೆ ಅಂತ. ಆದರೆ ಪಾರ್ವತಿ ದೇವಿ, ನೋಡಪ್ಪ, ನನ್ನದು ಕಂಡೀಷನ್ ಇದೆ, ಕೆಲವೊಂದು ಪ್ರತಿಜ್ಞೆಗಳಿದ್ದಾವೆ. ನನ್ನನ್ನು ಯುದ್ಧದಲ್ಲಿ ಯಾರು ಸೋಲಿಸ್ತಾರೋ ಅವರನ್ನೇ ನಾನು ಮದುವೆ ಹಾಕ್ಕೋಬೇಕಂತ ಪ್ರತಿಜ್ಞೆ ಇದೆ. ಆದ್ದರಿಂದ ನೀನು ಶುಂಭನಿಗೆ ಹೋಗಿ ತಿಳಿಸು ಯುದ್ಧ ಮಾಡೋದಕ್ಕೆ, ಆವಾಗ ಬೇಕಾದರೆ ಅವನು ನನ್ನನ್ನು ಗೆದ್ದಿದ್ರೆ ಮತ್ತೆ ಅವನು ಬೇಕಾದರೆ ಮದುವೆ ಮಾಡ್ಕೋಬೋದು ಅಂತ. ಇಂಥ ಹೆಂಗಸ ಜೊತೆ ಯುದ್ಧ ಮಾಡೋದ ಗಂಡಸರಿಗೆ ಅದೇ ಅವಮಾನವಾದಂಥ ವಿಷಯ. ಹಿಂಗೆಲ್ಲ ಏನೇನೋ ಮಾತಾಡ್ತಾನೆ. ಸರಿ, ಎಷ್ಟು ಹೇಳಿದ್ರು ಕೂಡ ದೇವಿ, ಇಲ್ಲ ಹೋಗಿ ನೀವು ಶುಂಭನಿಗೆ ಹೋಗಿ ಮಾತು ತಿಳಿಸು ಅಂತ. ಈಗ ಆ ಮಾತನ್ನೆಲ್ಲ ಹೋಗಿ ತಿಳಿಸಿದ ಮೇಲೆ ಇವಾಗ ನೆಕ್ಸ್ಟ್ ಸ್ಟೋರಿ 11ನೇ ಅಧ್ಯಾಯದಿಂದ ಬರುತ್ತೆ. ದೂತ ಸುಗ್ರೀವನು ಹೋಗಿ ಶುಂಭನ ಪಾದಗಳಿಗೆ ನಮಿಸಿ ಹೇಳಿದ ಮಾತು ಬಹು ನಗೆಯಾಯಿತು. ನೀನು ಹೋಗಿ ಯುದ್ಧ ಮಾಡಿ ಆಕೆಯನ್ನು ಗೆದ್ದರೆ ಆಗ ಬರುವಳಂತೆ, ಇಲ್ಲದಿದ್ದರೆ ಬರುವುದಿಲ್ಲವಂತೆ. ಈ ಮಾತು ಹೇಗಿರೋದು ನೀನೇ ನೋಡೆಂದು ಶುಂಭನಿಗೆ ಕೈ ಮುಗಿದನು. ಆವಾಗ ಬ್ರಹ್ಮ ಪ್ರಕಾರ ಬುದ್ಧಿಯನ್ನು ಹೇಳಿದನು, ಬಹುಪ್ರಕಾರ ಬುದ್ಧಿಯನ್ನು ಹೇಳಿದನು. ಆ ಮಾತುಗಳನ್ನೆಲ್ಲ ಕೇಳಲಿಲ್ಲ. ಆಕೆಯ ಗರ್ವವು ಹೇಳಲಿಕ್ಕೆ ಅಸಾಧ್ಯವಾಗಿದೆ. ಸರ್ವರನ್ನು ಕೂಡಿಕೊಂಡು ನನ್ನ ಕೂಡ ಯುದ್ಧಕ್ಕೆ ಬಾ ಎಂದು ಹೇಳಿದಳು. ಕೇಳಿದೆನಯ್ಯ ಮಹಾರಾಜ, ಹಿಡಿದು ತರುವ ಆಲೋಚನೆಯನ್ನೇ ಮಾಡಬೇಕು, ಇದು ಸತ್ಯವೆಂದನು. ದೇವಿಗೆ ಎಷ್ಟು ಬೇಕಷ್ಟು ಒಳ್ಳೆ ಮಾತಲ್ಲಿ ಟ್ರೈ ಮಾಡಿ ನೋಡ್ತಾನೆ, ಹಂಗೆ ಮದುವೆಗೆ ಒಪ್ಸೋನಂತ. ಬಟ್ ದೇವಿ ಜಗ್ಗೋದಿಲ್ಲ. ಆದ್ದರಿಂದ ಎತ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಕಿಡ್ನಾಪ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಶುಂಭನು ಸುಗ್ರೀವನ ಮಾತನ್ನು ಕೇಳಿ ಬಹು ಸಿಟ್ಟಿಗೆದ್ದನು. ನಾನು ಯುದ್ಧಕ್ಕೆ ಹೋಗಬೇಕೇ? ನೀವೆಲ್ಲರೂ ಈ ಮಾತನ್ನು ಕೇಳಿದಿರಾ? ಎಲೆ ಧೂಮ್ರಲೋಚನ, ನೀನು ನನ್ನ ಬಲ ಸಹಿತ ಹೊರಡಲು ಸಿದ್ಧನಾಗು. ಆ ಸ್ತ್ರೀಯನ್ನು ಮುಂದೆಳೆಯ ಹಿಡಿದು ಎಳೆದುಕೊಂಡು ಬಾ ಎಂದನು. ಆ ಸಣ್ಣ ಪುಟ್ಟ ಸ್ತ್ರೀ ಸಲುವಾಗಿ ನಾನು ಯುದ್ಧಕ್ಕೆ ಹೋಗೋದು ಅಂದ್ಬಿಟ್ಟಿದ್ದನು. ಅವನ ಒಂದು ಅನುಚರರಾದ ಧೂಮ್ರಲೋಚನನ್ನು ಕಳಿಸ್ತಾನೆ, ಹೋಗು ನೀನೇ ಹೋಗ್ಬಿಟ್ಟು ಎಳ್ಕೊಂಡು ಬಂದ್ಬಿಡು ಅಂದ್ಬಿಟ್ಟು. ಸರ್ವ ದೇವತೆಗಳನ್ನು ಗೆದ್ದು ಸರ್ವಲೋಕಗಳಿಗೆ ಒಬ್ಬನೇ ಒಡೆಯನಾದ ನನ್ನೊಡನೆ ಗರ್ವದಿಂದ ಯುದ್ಧ ಮಾಡುವನೆಂದು ತಿರಸ್ಕಾರದ ಒಬ್ಬ ಸ್ತ್ರೀಯಳ ನುಡಿಗೆ ನಮ್ಮ ಪರಾಕ್ರಮವು ಹಾಸ್ಯವಾಗಿ ತೋರುವುದು. ಸರ್ವಕ್ಕೂ ಒಡೆಯನಾದ ಶುಂಭನ ಮಾತನ್ನು ಕೇಳಲಿಲ್ಲ ಅವಳು ಎಂದನು. ಇಲ್ಲಿ ವಿಚಾರ ಬರುತ್ತೆ. ಧೂಮ್ರಲೋಚನ ರಕ್ತಕೃಷ್ಣ ವರ್ಣಂ ಲೋಚನಂ ಯಸ್ಯ ಧೂಮ್ರಲೋಚನಂ ಅಂದರೆ ಕಪ್ಪು ಮಿಶ್ರವುಳ್ಳ ಕಣ್ಣುಗಳುಳ್ಳವನು ಅಂತ ಅರ್ಥ. ಅಂದರೆ ಕ್ರೋಧದ ಪ್ರತೀಕ, ಕ್ರೋಧದ ವಿಕಾರವುಳ್ಳವನು ಧೂಮ್ರಲೋಚನ ಎನಿಸುವನು. ಕ್ರೋಧ ಇದ್ದವ್ರು ಕೇಳೋದಿಲ್ಲ, ಅವ್ರು ಏನು ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಅದು ಮಾಡಿಬಿಡ್ತಾರೆ ಅಷ್ಟೇ. ಒಂದು ಸತಿ ಕೋಪ ಬಂದ ಮೇಲೆ ಮತ್ತೆ ಇನ್ನು ಕೇಳೋದಿರೋದಿಲ್ಲ ಅಷ್ಟೇ. ಮನಸ್ಸಲ್ಲಿ ಏನು ಅಂದ್ಕೊತಾರೆ ನಿಶ್ಚಯ ಅದು ಮಾಡಬೇಕಷ್ಟೆ. ಇಂದ್ರಿಯ ಸುಖಕ್ಕೆ ಅನುಕೂಲವಾದ ವಿಷಯವು ದೊರೆಯದಿರಲು ಅದಕ್ಕೆ ಅಡ್ಡಿಯಾಗುವ ವಸ್ತುವಿನ ಮೇಲೆ ಹುಟ್ಟುವ ಕೋಪವು ದ್ವೇಷವು ಎನಿಸುವುದು. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಕೋಪ ಬಂದಿದೆ ಅಂದರೆ ಅದರ ಹಿಂದುಗಡೆ ಒಂದು ಕೋರಿಕೆ ಇರುತ್ತೆ. ಆ ಕೋರಿಕೆ ಅದಕ್ಕೆ ಎಲ್ಲೇ ಆಗಲಿ ಕೋಪವನ್ನು ಯಾವತ್ತೂ ಒಪ್ಕೊಳ್ಳೇಬಾರ್ದು. ಅದು ಒಳ್ಳೆಯದಲ್ವೇ ಅಲ್ಲ. ನಮಗೆ ನಾವು ಮೋಕ್ಷವನ್ನು ಹೊಂದಬೇಕಂದ್ರೆ ಯಾವುದೇ ಪ್ರಕಾರದ ಕೋರಿಕೆ ಇಟ್ಕೋಬಾರ್ದು. ಕೋಪ ಬಂದಿದೆ ಅಂದರೆ 100% ಅದರಿಂದಗಡೆ ಒಂದು ಕೋರಿಕೆ ಇರುತ್ತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಸ್ಟೆಪ್ ಕೊಟ್ಟಿದ್ದಾನೆ, ಎಲ್ಲಿಂದ ನಾಶ ಎಲ್ಲಿಂದ ಆಗುತ್ತೆ ಅಂತ. ಫಸ್ಟ್ ನಾವೇನು ಮಾಡ್ತೀವಿ, ಯಾವುದೋ ಒಂದು ವಿಷಯನ ಚಿಂತನೆ ಮಾಡ್ತೀವಿ, ಯಾವುದೋ ಒಂದು ಸುಖ ಅನುಭವ ಮಾಡಿರ್ತೀವಿ, ಅದು ನೆನಪಿಗೆ ಬರುತ್ತೆ. ಲಡ್ಡುನೋ ತಿಂದಿರ್ತೀವಿ, ಯಾವುದೋ ಮಾವಿನಣ್ಣು ಏನೋ ತಿಂದಿರ್ತೀವಿ, ಅದನ್ನು ಮನಸ್ಸಿಗೆ ನೆನಪು ಬಂದಾಗ ಓಹೋ ಅದು ಮಾವಿನಣ್ಣು ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೊತೀವಿ. ಅದು ಎದುರುಗಡೆ ಕಾಣಿಸ್ಬಿಡ್ತು, ಮತ್ತೆ ಆ ಮಾವಿನಣ್ಣು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬೇಕನ್ಸುತ್ತೆ, ತಗೋಬೇಕನ್ಸುತ್ತೆ, ಮತ್ತು ತಗೊಳಕ್ಕೆ ಹೋಗ್ತೀವಿ. ಈ ಥರ ಫಸ್ಟು ಯಾವುದು ವಿಷಯನ ನಾವು ಧ್ಯಾನ ಮಾಡಿದ್ರೆ ಅದರ ಸಂಘ ಮಾಡಬೇಕನ್ಸುತ್ತೆ.
ಅದು ನಾನು ಇಷ್ಟಕ್ಕೆ ಮುಂಚೆ ಒಂದು ಸಣ್ಣ ಉದಾಹರಣೆ ಕೊಡ್ತಿದ್ದೆ. ಒಂದು ಮದುವೆ ಫಂಕ್ಷನಲ್ಲಿ ಎಲ್ಲರೂ ಹೋಗಿರ್ತಾರೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಆಟಾಡ್ಕೊತ ಇರ್ತಾರೆ. ಇರ್ತಾರೆ, ಅವ್ರಿಗೇನು ವಸ್ತುಗಳಿಲ್ಲ ಅಂದರೂ ಕೂಡ ಯಾವುದೋ ಒಂದು ಆಟ ಆಡಿಕೊಂಡು ನಗುತ್ತಾ ಕಿರ್ಚಿ ಆಡ್ಕೊಂಡು ಚೆನ್ನಾಗಿ ಆಡ್ಕೊತಾ ಇರ್ತಾರೆ. ಅಲ್ಲೇ ಅವನು ಬೆಲೂನ್ ಮಾರೋನು ಬರ್ತಾನೆ, ಊಪರ್ ಬುಡ್ಡೆ ಬೆಲೂನ್ ಮಾರೋನು ಎಂಟ್ರಿ ಕೊಡ್ತಾನೆ. ಈಗ ಎಲ್ಲರೂ ಸಣ್ಣ ಮಕ್ಕಳು ಆ ಬೆಲೂನನ್ನು ನೋಡಿಬಿಡ್ತಾರೆ. ವಿಷಯನ ನೋಡಿಬಿಟ್ರು, ಇನ್ನು ಅದರ ಸಂಘ ಮಾಡಬೇಕು, ಆ ಬೆಲೂನ್ ಬೇಕು ಅಂದ್ಬಿಟ್ಟು ಎಲ್ಲರೂ ಅವ್ರ ತಂದೆ ತಾಯಿ ಹತ್ರ ಓಡೋಗ್ತಾರೆ. ಧ್ಯಾಯತೋ ವಿಷಯ ಅಂತ ಸಹ ಸಂಘಸ್ಥೇಶು ಪಜಾಯಿತೆ, ಅದು ಅದ್ರ ಬೇಕು ಅಂತ ಅನಿಸುತ್ತೆ. ಅದು ಬೇಕು ಅಂದಾಗ ಮತ್ತೆ ಕಾಮ ಉತ್ಪನ್ನ ಆಗುತ್ತೆ, ಕೋರಿಕೆ ಉತ್ಪತ್ತಿ ಆಗುತ್ತೆ. ಎಲ್ಲರೂ ಅವ್ರ ತಂದೆ ತಾಯಿ ಹತ್ರ ಓಡೋದ್ರು. ದುಡ್ಡಿರೋರು, ಚಿಲ್ಲರೆ ಇದ್ದವರು ಕೊಟ್ಟರು, ಕೆಲವರು ತಗೊಂಡ್ರು, ಕೆಲವರು ತಗೊಳ್ಳೋಕ್ಕಾಗಲಿಲ್ಲ, ಕೆಲವರು ಕೊಟ್ಟಿಲ್ಲ. ಯಾರು ತಂದೆ ತಾಯಿ ಅವ್ರಿಗೆ ಮಕ್ಕಳಿಗೆ ದುಡ್ಡು ಕೊಟ್ಟಿಲ್ವೋ ಫುಲ್ ಇನ್ನು ಅಳೋದು ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಬೇಕು, ಬೆಲೂನ್ ಬೇಕು ಅಂತ. ಇನ್ನು ಕೆಲವರು ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಕುಚೇಷ್ಟೆಗಳು ಮಾಡೋರು ಇರ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಹೊಸ ಬಟ್ಟೆ ಹಾಕ್ಕೊಂಡಿದ್ದ, ಅವ್ರ ತಾಯಿ ಕೊಡಲಿಲ್ಲ ಚಿಲ್ಲರೆ ಅಂದ್ಬಿಟ್ಟಿದ್ದನು ಕೆಳಗಡೆ ಮಣ್ಣಲ್ಲಿ ಹೊರಲಾಡ್ಬಿಟ್ಟು ಮಣ್ಣು ತಲೆ ಮೇಲೆ ಹಾಕ್ಕೊಂಡ್ಬಿಡ್ತಾನೆ. ತಾಯಿಗೆ ಹೆಂಗೆ ಕೋಪ ಬರೆಸ್ಬೇಕು ಅನ್ನೋದು ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಏನು ಮಾಡಿದ್ರೆ ನಮ್ಮ ತಾಯಿಗೆ ಕೋಪ ಬರುತ್ತೆ ಅಂತ. ಮತ್ತು ಇನ್ನು ತಾಯಿ ಆ ಕೆಲಸ ಮಾಡಿದ್ಮೇಲೆ ಸುಮ್ಮನೆ ಇರ್ತಾರೆ. ತಾಯಿ ಇಟ್ಕೊಂಡು ಟಾಪ ಅಂತ 4-5 ಹೊಡೆದು ಬಿಡ್ತಾರೆ. ಇನ್ನು ಫಂಕ್ಷನ್ ಎಲ್ಲ ಆಗೋ ತನಕ ಅವನು ಜೋರಾಗಿ ಹತ್ಕೊಂಡೇ ಮಹಾ ದುಃಖಿ ಆಗಿಬಿಟ್ಟ. ಇಲ್ಲಿ ಏನಾಯಿತು, ಫಸ್ಟು ಆ ಬೆಲ್ಲೂನನ್ನು ನೋಡ್ದ, ವಿಷಯನ ನೋಡ್ದ, ಅದು ಬೇಕನ್ನಿಸ್ತು, ಆ ಕೋರಿಕೆ ಹುಟ್ಟಿತು. ಈಗ ಆ ಕೋರಿಕೆ ನೆರವೇರದೇ ಇದ್ದಕ್ಕೆ ಅಡ್ಡ ಬಂದಿದ್ದು ಯಾರು? ಅವ್ರ ತಂದೆ ತಾಯಿ ಚಿಲ್ಲರೆ ಕೊಡಲಿಲ್ಲ, ಅವ್ರ ಮೇಲೆ ಕೋಪ ಬಂದುಬಿಡುತ್ತೆ. ನಮಗೇನೋ ಒಂದು ಕೋರಿಕೆ ಇರುತ್ತೆ, ಆ ಕೋರಿಕೆಗೆ ಯಾರೊಬ್ಬರು ಯಾರು ಅಡ್ಡ ಬರ್ತಾರೋ ಅದರ ನಿಮಿತ್ತದ, ಆ ಇಚ್ಛಾಪೂರ್ತಿ ವಿಘ್ನದ ನಿಮಿತ್ತದ ಮೇಲೆ ನಮಗೆ ಕೋಪ ಬಂದುಬಿಟ್ಟಿರುತ್ತೆ. ಯಾವುದೇ ವಿಷಯದಲ್ಲಿ ನೀವು ಕೋಪ ಬರಲಿ, ಅದರ ಹಿಂದುಗಡೆ ಒಂದು ಇಚ್ಛೆ ಇರುತ್ತೆ. ನಾನು ಸೈಲೆಂಟಾಗಿರಬೇಕಪ್ಪ, ನನ್ನ ತಂಟೆಗೆ ಯಾರೂ ಬರಬಾರ್ದು, ನಾನು ಯಾರ ತಂಟೆಗೆ ಹೋಗೋದಿಲ್ಲ, ಇದು ನೋಡೋದಕ್ಕೆ ಒಳ್ಳೆಯದೇ ಅನಿಸುತ್ತೆ. ಅದು ಕೂಡ ಕೋರಿಕೆನೇ. ಅವನು ಸೈಲೆಂಟಾಗಿರಬೇಕು ಅನ್ನೋದು ಅವನ ಕೋರಿಕೆ. ಆ ಸೈಲೆಂಟಾಗಿರೋದನ್ನು ಬಂದು ಯಾರೋ ಒಬ್ಬನು ಡಿಸ್ಟರ್ಬ್ ಮಾಡ್ದಂದ್ರೆ ಅವನ ಮೇಲೆ ಕೋಪ ಬಂದುಬಿಡುತ್ತೆ. ಆ ಥರ ಏನೂ ಇಟ್ಕೋಬಾರ್ದು. ಹೆಂಗೆ ಫ್ಲೆಕ್ಸಿಬಲ್ಲಾಗಿರಬೇಕಂದ್ರೆ ಆ ಪರಿಸ್ಥಿತಿಗೆ ಅನುಕೂಲವಾಗಿ ಹಳದಿ ಎಲ್ಲ ಸಾಂಬಾರಲ್ಲಿ ಹೆಂಗೆ ಮಿಕ್ಸ್ ಆಗಿಬಿಡುತ್ತೋ ಹಂಗೆ ಸಿಚುವೇಶನ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಕೊತ ಹೋಗ್ತಾ ಮುಂದಿರಬೇಕು. ನಮ್ಮದೇನು ಹಿಂಗೆ ಆಗಬೇಕು, ಹಿಂಗೆ ಇರಬೇಕಂತ ಅನ್ಕೊತೀವಲ್ಲ, ಅಲ್ಲಿ ಅದು ಯಾವಾಗ ಹಂಗೆ ಆಗೋದಿಲ್ಲೋ ಹಂಗೆ ಕೋಪ ಬಂದುಬಿಡುತ್ತೆ. ಆದ್ದರಿಂದ ಅದನ್ನೇ ಇಲ್ಲಿ ನೋಡು, ದೇವಿ ವಿಚಾರದಲ್ಲೂ ಕೂಡ ಇಂದ್ರಿಯ ಸುಖಕ್ಕೆ ಅನುಕೂಲವಾದ ವಿಷಯವು ದೊರೆಯದಿರಲು, ಯಾವಾಗ ಅದು ದೊರೆಯೋದಿಲ್ವೋ ಅದಕ್ಕೆ ಅಡ್ಡಿಯಾಗುವ ವಸ್ತುವಿನ ಮೇಲೆ ಹುಟ್ಟುವ ಕೋಪವು ದ್ವೇಷವು ಎನಿಸುವುದು. ಅಲ್ಲಿ ಕೋಪ ಹೆಚ್ಚಾಗುತ್ತೆ. ಈ ದ್ವೇಷವೇ ಧೂಮ್ರಲೋಚನ ಎನಿಸುವನು. ಆ ದ್ವೇಷನೇ ಧೂಮ್ರಲೋಚನ. ಅದನ್ನು ಮತ್ತೆ ಕೊಳ್ಳಬೇಕಂದ್ರೆ ದೇವಿನೇ ಕೊಳ್ಳಬೇಕು. ಹೆಂಗೆ ಇನ್ನೊಬ್ಬರ ಮೇಲೆ ದ್ವೇಷನ ಕೊಲ್ಲಬೇಕಂದ್ರೆ ಸ್ನೇಹಾತ್ ದ್ವೇಷ ಮತಿಂ ತ್ಯಜ ಅಂದ್ಬಿಟ್ಟು, ಯಾರ ಮೇಲೆ ಹೆಚ್ಚು ದ್ವೇಷ ಉತ್ಪನ್ನ ಆಗ್ತಾ ಇರುತ್ತೋ ಅವ್ರ ಜೊತೆ ನೀನೇ ಸ್ವಯಂ ಆಗಿ ಪ್ರಯತ್ನ ಮಾಡ್ಕೊಂಡು ಸ್ವಲ್ಪ ಮಾತಾಡಿಸೋ ಪ್ರಯತ್ನ ಮಾಡು, ಪ್ರೀತಿಯಿಂದ ಮಾತಾಡಿಸೋ ಪ್ರಯತ್ನ ಮಾಡು. ಒಳಗಡೆ ನಿನಗೆ ನೋವು ಅನಿಸ್ತಾ ಇರುತ್ತೆ, ಆದರೂ ಕೂಡ ಹೊರಗಡೆ ಸ್ವಲ್ಪ ಅಂಥವ್ರ ಜೊತೆನೇ ಹೆಚ್ಚು ಇನ್ನೂ ಕ್ಲೋಸ್ ಆಗಿ ಮಾತಾಡಿ ಅಲ್ಲಿ ಸ್ನೇಹ ಮಾಡು. ನೀನು ಸ್ನೇಹ ಮಾಡಿದ್ರೆ ಆ ದ್ವೇಷ ಹೊಟ್ಟೋಗ್ಬಿಡುತ್ತೆ. ಹಂಗೆ ದೂರ ಹಂಗೆ ಇತ್ತಂದರೆ ಅದು ಬೆಳ್ಕೊತ ಹೋಗ್ತಾ ಇರುತ್ತೆ. ಅದು ಆ ಥರ ಮತ್ತು ಇವಾಗ ಅದಕ್ಕೆ ದೇವಿ ಅಂಥ ಧೂಮ್ರಲೋಚನನೇ ಕಳಿಸ್ತಾ ಇದ್ದಾನೆ ಇವಾಗ ಶುಂಭನು. ಅಂಥ ಸಣ್ಣ ಹೆಣ್ಣು ಜೊತೆ ಯುದ್ಧ ಮಾಡೋಕ್ಕೆ ನಾನು ಹೋಗೋದ, ನನ್ನ ಗಂಡಸ್ತನ ಏನಾಗಬೇಕು, ನೀನೇ ಹೋಗ ಅಂದ್ಬಿಟ್ಟಿದ್ದನ್ನು ಆ ಧೂಮ್ರಲೋಚನೆ ಕಳಿಸ್ತಾ ಇದ್ದಾನೆ. 10 ಕರ್ವ ದೊರೆಗಳು ಸಹಿತ ಧೂಮ್ರಲೋಚನ ನಡೆದನು. ನಿತ್ಯ ವಸ್ತುವಾದ ದೇವಿಯನ್ನು ಹಿಮಾಚಲದಲ್ಲಿ ಕಂಡು ಆಕೆಯ ಹತ್ತಿರ ರಥವನ್ನು ನಿಲ್ಲಿಸಿದನು. ನಾನು ಧೂಮ್ರಲೋಚನ ನನ್ನ ಸೈನ್ಯ ಸಹಿತವಾಗಿ ಬಂದಿರುವೆನೆಂದು ದೇವಿಯೊಡನೆ ಬಲಾತ್ಕಾರದಿಂದ ಮಾತನಾಡಿದನು. ಬಂದರೆ ಒಳ್ಳೆಯದಾಯಿತು, ಬಾರದಿದ್ದರೆ ಮುಂದಲೇ ಎಳೆದುಕೊಂಡು ಬಾ ಎಂದು ಶುಂಭ ಮಹಾರಾಜನು ಆಜ್ಞೆಯಾಗಿದೆ ಎನ್ನಲು ಕೂಡಲೇ ದೇವಿಯು ಮರುಧ್ವನಿಯಿಂದ ಹೂಂ ಎಂದು ಆರ್ಭಟಿಸಲು ಧೂಮ್ರಲೋಚನು ಅಂದು ಸುಟ್ಟು ಹೋದನು. ಕೇವಲ ಹೂಂಕಾರ ಮಾಡಿದ್ದಕ್ಕೆ ಅವನು ಧೂಮ್ರಲೋಚನ ಸುಟ್ಟು ಹೋಗ್ಬಿಟ್ನಂತೆ ದೇವಿ. ಅಂದರೆ ದೇವಿಯನ್ನಂದರೆ ನಮ್ಮಲ್ಲಿ ದೇವಿಯನ್ನು ನಾವು ಕಂಡಿದ್ರೆ ಅಂದರೆ ನಮ್ಮಲ್ಲಿರೋ ನಿಜ ಜ್ಞಾನ ಸ್ವರೂಪ ಜ್ಞಾನ ತತ್ವವನ್ನು ನಾವು ಯಾವತ್ತು ಅರಿವು ಮಾಡ್ಕೊತೀವೋ ಆವಾಗ ನಮ್ಮಲ್ಲಿ ದೇವಿ
ಉತ್ಪನ್ನ ಆಗ್ತಾಳೆ. ದೇವಿ ಪ್ರಕಾಶಕ್ಕೆ ಬರ್ತಾಳೆ. ಆ ದೇವಿ ಪ್ರಕಾಶ ಬಂದರೆ ಜ್ಞಾನ ಪ್ರಕಾಶಕ್ಕೆ ಬಂದಾಗ ಮತ್ತೆ ನಮಗೆ ಯಾರ ಮೇಲೂ ರಾಗ ದ್ವೇಷಗಳು ಬರೋದಿಲ್ಲ. ಯಾಕಂದರೆ ನಾವು ಈ 3 ಪ್ರಕಾರದ ಶರೀರಗಳಿಗಿಂತ ಅತಿರಿಕ್ತವಾದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. 3 ಅವಸ್ಥೆಗಳಲ್ಲೂ 3 ಶರೀರಗಳಿಗೂ ಕೂಡ ಸಾಕ್ಷಿ ರೂಪದಲ್ಲಿರುವಂಥ ಸ್ವರೂಪ. ಮತ್ತು ಯಾರಾದರೂ ಮನಸ ವಾಚ ಕರ್ಮನ ಏನಾದರೂ ಮಾಡ್ತಿದ್ರೆ ಈ ಶರೀರ ಸಂಘಾತಕ್ಕೆ ಮಾಡ್ತಾರೆ. ನಮ್ಮ ಸ್ವರೂಪಕ್ಕೆ ಯಾರೂ ಅಡ್ಡಿನೇ ಬರೋದಿಲ್ಲ. ಆ ಜ್ಞಾನ ಯಾವತ್ತು ಸಚ್ಚಿದಾನಂದ ಸ್ವರೂಪವಾದಂಥ ಜ್ಞಾನ ನಮ್ಮಲ್ಲಿ ಬಂದುಬಿಡುತ್ತೋ ಆವಾಗ ರಾಗ ದ್ವೇಷಗಳು ಕ್ರೋಧಗಳು ಯಾರ ಮೇಲೆ ಕೂಡ ಏನು ಬರೋದಿಲ್ಲ. ಎಲ್ಲರೂ ಒಂದೇ ಥರನೇ ಕಾಣಿಸ್ತಾ ಇರ್ತಾರೆ. ಗುಣೇಶು ವರ್ತಂತೆ. ಗುರುಗಳು ಕೂಡ ಅಷ್ಟೇ, ಒಬ್ಬರ ಮೇಲೆ ಬೈತಿರ್ತಾರೆ, ಒಬ್ಬರ ಮೇಲೆ ಕೋಪ ಪಡ್ಕೊತಾರೆ. ಅಲ್ಲಿಗೆ ಅಷ್ಟೇ, ಅಷ್ಟು ಮಾತ್ರಕ್ಕೆ ಅವ್ರು ಏನೋ ಒಂದು ತಪ್ಪು ಕೆಲಸ ಮಾಡ್ತಾರೆ, ಆ ತಪ್ಪು ಕೆಲಸ ಮಾಡೋಷ್ಟು ಮಾತ್ರನೇ ಅಲ್ಲಿ ಕೋಪ ಇರುತ್ತೆ ಅಷ್ಟೇ. ಮತ್ತು ಅವ್ರ ಮೇಲೆ ಯಾವುದೇ ಪ್ರಕಾರವಾದ ಉದ್ದಕ್ಕೂ 10 ವರ್ಷ 20 ವರ್ಷ ದ್ವೇಷ ಇಟ್ಕೊಂಡು ಹಂಗೆ ಕಂಟಿನ್ಯೂ ಮಾಡೋದಿಲ್ಲ, ಅಲ್ಲೇ ಮರ್ತೋಗ್ಬಿಟ್ಟಿರ್ತಾರೆ. ಯಾಕಂದರೆ ಅವ್ರಿಗೆ ಯಾರ ಮೇಲೂ ಯಾವುದೇ ಆದಂಥ ಒಂದು ದ್ವೇಷ ಭಾವನೆ ಇರೋದಿಲ್ಲ. ಕೇವಲ ದೇವಿ ಹೂಂಕಾರ ಮಾಡಿದ ತಕ್ಷಣ ಧೂಮ್ರಲೋಚನೂ ಸುಟ್ಟೋಗ್ಬಿಟ್ಟ. ಪರದೇವಿಯ ಸಿಟ್ಟು ಭಯಂಕರವಾದದ್ದು. ಧೂಮ್ರಾಕ್ಷ ಸುಡಲು ಅವನ ಬಹುಬಲವು ಸಿಟ್ಟಾಗುತ್ತಾ ದೇವಿಯನ್ನು ಹೊಡೆಯಿರಿ ಕಡಿಯಿರಿ ಎಂದು 8 ದಿಕ್ಕುಗಳಲ್ಲಿ ಮುತ್ತಿದರು. ಇವಳನ್ನು ಚತುರತನಿಂದ ಹಿಡಿದು ಶುಂಭನ ಬಳಿಗೆ ಒಯ್ಯೋಣ, ಆತನು ಕೊಳ್ಳಲು ಬೇಕಾದರೆ ಉಳಿಹಳು ಎಂದು ಶೂರರು ಕೂಗಿದರು. ಈ ಯುಕ್ತಿ ಯೋಗ್ಯವಾದುದೆಂದು ಯುದ್ಧದ ಸಾಹಸಿಗರು ತೀವ್ರ ಹೋಗುವ ಬಲೆಗಳನ್ನು ಒಗೆದರು. ಭಯಂಕರ ಉರುಳು ಹಗ್ಗದಿಂದ ದೇವಿಯನ್ನು ಬಹು ಪ್ರಕಾರದಿಂದ ಮುತ್ತಿ, ಇವಳು ಬಹಳ ಅಹಂಕಾರಿಯು, ಹಿಡಿಯಿರಿ ಎಂದು ರಾಕ್ಷಸರ ಸೈನ್ಯವು ಕೂಗಿತು. ಆವಾಗ ದೇವಿಯು ಬಿಲ್ಲನ್ನು ಏರಿಸಿ ರಾಕ್ಷಸರ ಪ್ರಾಣಗಳನ್ನು ತಗೊಂಡಳು. ಹದನವಾದ ಬಾಣಗಳನ್ನು ಗಾಳಿಯಲ್ಲಿ ಉರುಳುವಂತೆ ತೋರಿದಳು. ಕುದುರೆ ಆನೆಗಳ ತಲೆಗಳ ಹಾರಿದವು. ಸೋರುತ್ತಿರುವ ರಕ್ತದಿಂದ ಸೂರ್ಯನ ಕಿರಣಗಳು ಕಾಣದಂತೆ ಕತ್ತಲೆಯು ಮುತ್ತಿತು. ಇವಳು ಬಲವುಳ್ಳವಳು, ಇವಳನ್ನು ಪುಡಿ ಮಾಡತಕ್ಕದ್ದು, ಸಿಟ್ಟಿಗೆಬ್ಬಿಸಿದರೆ ನಮ್ಮ ಸೈನ್ಯವನ್ನು ನಾಶ ಮಾಡುವಳು. ಆ ಆಲೋಚನೆಯನ್ನು ಬಿಡಿರಿ, ಇವಳನ್ನು ಕಟ್ಟಿ ಹಾಕಿರಿ ಎಂದೆನ್ನುತ್ತಾ ದೊಡ್ಡ ಸೈನ್ಯವು ಗುಂಪಾಗಿ ಬಹು ಆರ್ಭಾಟ ಮಾಡಿ ಕಗ್ಗತ್ತಲೆಯಂತೆ ಮುತ್ತಿತು. ದೇವಿಯ ಮೇಲೆ ಬಾಣ, ಶೂಲ, ಒಣಕೆ, ಕತ್ತಿ, ಬಾಳೆ ಮೊದಲಾದ ಅನೇಕ ಆಯುಧಗಳನ್ನು ಧಾರೆಯಾಗಿ ಬೀಳುವ ಮಳೆಯಂತೆ ಸುರಿಸಿದರು. ತೀವ್ರವಾಗಿ ಎಲ್ಲ ಆಯುಧಗಳನ್ನು ದೇವಿ ಕಡಿದಳು. ಹಿಡಿಯಲು ಮುಂದೆ ಬರುವ ಬಲವುಳ್ಳ ರಾಕ್ಷಸರನ್ನು ತಪ್ಪದೆ ಹೊಡೆದು ಕತ್ತಿಯಿಂದ ಸುತ್ತರಿದು ಪುಡಿ ಮಾಡಿದಳು. ಡಾಲುಗಳನ್ನು ಹೊತ್ತುವರು ಹಿಂತಿರುಗಿದರು. ಕುದುರೆಗಳು ಆನೆಗಳು ನಾಶವಾದವು. ಧೂಮ್ರಾಕ್ಷನ ದೊಡ್ಡ ಸೈನ್ಯವನ್ನು ಪುಡಿ ಮಾಡಿದಳು. ಆಗ ಸಿಂಹವು ದೇವಿಯ ಯುದ್ಧವನ್ನು ನೋಡುತ್ತಾ ಎದ್ದು ನೆಟ್ಟಗೆ ಸೆಟೆದು ಮೈಯನ್ನು ಅಲ್ಲಾಡಿಸಿ ಕಡೆಯ ಬಾಯನ್ನು ತೆಗೆದು ಗರ್ಜನೆಯನ್ನು ಮಾಡಿ ಕಡಿಯುತ್ತಾ ಹಾರಿತು. ಗರ್ಜನೆಗೆ ರಾಕ್ಷಸರು ಒರಗಿದರು. ದೇವಿಯ ವಾಹನ ಸಿಂಹದ ಗರ್ಜನೆಗೆ ಅವರು ಬಿದ್ದೋಗ್ಬಿಟ್ರಂತೆ. 7 ಕಿಲೋಮೀಟರ್ ದೂರ ಕೇಳಿಸುತ್ತೆ ಸಿಂಹ ಗರ್ಜನೆ ಮಾಡಿದ್ರೆ. ಅಷ್ಟು ಪವರ್ಫುಲ್ ಆಗಿರುತ್ತೆ. ಕಿವಿಗಳು ಒಡೆದೋಗ್ಬಿಡ್ತವೆ. ತಲೆ ಬ್ರೈನ್ ಕೂಡ ಕೆಲಸ ಮಾಡೋದಿಲ್ಲ ಹತ್ತರದಿಂದ ಆದರೂ ಕೇಳಿಬಿಟ್ರೆ. ಪರಮೇಶ್ವರಿಯ ವಾಹನವಾದ ಸಿಂಹದ ಕೋಲಾಹಲವನ್ನು ಏನು ಹೇಳುವುದು. ಕೈ ಉಗುರುಗಳಿಂದ ಹೊಡೆದದ್ದು, ಕೂಡಲೇ ಪಾದದಿಂದ ಬಡಿದದ್ದು, ಜಿಗಿದು ತಲೆಗೆ ಹಾರಿ ಕಡಿದದ್ದು, ಚೀರಿ ಸೀಳಿದದ್ದು, ಆಳವಾದ ನೀರಿನಂತಿರುವ ರಕ್ತದ ಗುಂಡಿಗಳನ್ನು ಕರುಳಿನ ಪ್ರವಾಹ, ಮಜ್ಜೆ ಮಾಂಸ ಮಿದುಳುಗಳಿಂದ ರಣಭೂಮಿ ಸಂಭ್ರಮವು ಸದಾ ಶೋಭಿಸುತ್ತಿತ್ತು. ಜೋತಾಡುತ್ತಿರುವ ಕಟವಾಯು ಮಾಂಸದ ಕಾಲಿಗೆ ಸುತ್ತು ಹಾಕಿ ಎಳೆವ ಕರುಗಳ ಮೈಯಲ್ಲಿ ರಕ್ತದ ಹನಿಗಳುಳ್ಳ ಕೆಂಪಾದ ಕಣ್ಣು, ಬಡಿಯುವ ಬಾಲದ ಕೂಗುತ್ತಿರುವ ಗರ್ಜನೆ. ಸಿಂಹವು ಕಾಳಾಮೃತವಿನಂತೆ ತಿರುಗುತ್ತಿತ್ತು. ಅದನ್ನು ಏನು ಹೇಳುವುದಿದೆ. ಇದು ಸಿಂಹನೇ ಯುದ್ಧ ಮಾಡಿಬಿಡ್ತಾ ಇದೆ. ದೇವಿಯಿಂದ ಕೆಲವು ಬಳವು, ಸಿಂಹದಿಂದ ಕೆಲವು ಬಳವು ಮಡಿಯಿತು. ಶುಂಭನಿಗೆ ರಣಸುದ್ದಿ ಮುಟ್ಟಿತು. ದೇವನೇ ಕೇಳು, ಹೆಂಗಸು ಬಳ್ಳಿದಳು, ಆ ಸಿಂಹವು ಬಳವುಳ್ಳದ್ದೇ ಎಂದು. ಸಂಪೂರ್ಣ ಧೂಮ್ರಾಕ್ಷನ ನಾಶವನ್ನು
ವಿಸ್ತಾರವಾಗಿ ಹೇಳಿದರು. ಶುಂಭನು ಹೆಂಗಸು ಯುದ್ಧ ಮಾಡಿದುದನ್ನು, ಸಿಂಹದ ಮೇಲುತನವನ್ನು, ಧೂಮ್ರಾಲೋಚನನಲ್ಲಿದ್ದದ್ದನ್ನು ವಿಸ್ತಾರವಾಗಿ ಕೇಳಲು ಬಹು ಕೋಪದ ಹೆಚ್ಚುವಿಕೆಯಿಂದ ತುಟಿಯಿಂದ ಹಲ್ಲು ಕಡಿಯುತ್ತಾ ಯಮಕಾಲ ರುದ್ರನಂತೆ ಕಣ್ಣುಗಳನ್ನು ಕಿಡಿಗಳನ್ನು ಉದುರಿಸಿದನು. ಮುಂಚೆ ಏನೋ ಅಂಥ ಸಣ್ಣ ಹೆಂಗಸ ಜೊತೆ ನಾನು ಯುದ್ಧ ಮಾಡೋದು ಯಾಕೆ ಅಂದ್ಬಿಟ್ಟಿದ್ದನು. ಆ ಅನುಚರನ ಕಳಿಸಿರ್ತಾನೆ. ಅನುಚರ ನೋಡಿದ್ರೆ ಒಂದೇ ಹೂಂಕಾರಕ್ಕೆ ಸುಟ್ಟೋಗ್ಬಿಟ್ಟಿರ್ತಾನೆ. ಆದ್ದರಿಂದ ಮತ್ತೆ ಈಗ ಕೋಪ ಬರ್ತಾಯಿದೆ ಶುಂಭನಿಗೆ. ಶುಂಭನು ಆಗಲೇ ಧೈರ್ಯವುಳ್ಳ ಚಂಡಮುಂಡರಿಗೆ, ಆ ದುಷ್ಟ ಸ್ತ್ರೀಯಳ ಬಾಯನ್ನು ಜಜ್ಜಿ ಮುಂದಳೆ ಹಿಡಿದು ಕಟ್ಟಿ ತೆಗೆದುಕೊಂಡು ಬನ್ನಿರಿ, ನಿಮ್ಮ ಸೈನ್ಯ ಸಹಿತ ನಡೆಯಿರಿ, ಆ ದುಷ್ಟ ಸಿಂಹವನ್ನು ಕೊಂದು ಬೇಗನೆ ಭೇಟಿಯಾಗಿರಿ ಎಂದು ಸಿಟ್ಟಿನಿಂದ ನುಡಿದನು. ಈ ಕಡೆ ದೇವಿಯು ರಾಕ್ಷಸ ಸೈನ್ಯ ಬರುವ ವೇಳೆಯನ್ನು ನೋಡುತ್ತಾ ಎಲ್ಲ ದೇವತೆಗಳು ಕೂಡಿ ಸಿಟ್ಟಿನಿಂದ ಕೂಗುತ್ತಾ ರಾಕ್ಷಸರನ್ನು ಯಾವಾಗ ಹೊಡೆದು ಕೊಳ್ಳುವೆ ಎನ್ನುತ್ತಾ ಹಲ್ಲು ಕಡಿಯುತ್ತಾ ಬೇಗನೆ ಮನಸ್ಸಿನಲ್ಲಿ ಚಿದಾನಂದ ಗುರುಗಳನ್ನು ನೆನೆದಳು. ಮತ್ತು ಈಗ 12ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಇದರಲ್ಲಿ ಬಹು ಪರಾಕ್ರಮಿಯಾದ ಪಾರ್ವತಿಯ ಉದ್ಧಟರಾದ ಚಂಡಮುಂಡರಿಬ್ಬರನ್ನು ತುಂಡರಿಸಿ ಚಾಮುಂಡಿ ಎಂದು ಹೆಸರನ್ನು ಪಡೆದದ್ದು. ಚಾಮುಂಡಿ ಅಂತ ಹೆಸರು ಬರೋದೇ ಇವಾಗ ಚಂಡಮುಂಡರು ಬರ್ತಾರೆ. ಈಗ ಶುಂಭನು ಅಪ್ಪನೆಯಂತೆ ಚಂಡಮುಂಡರು ನಮಿಸಿ ನಡೆಯಲು ನಗಾರಿ ಕಹಳೆಗಳು ಕೂಗುತ್ತಿದ್ದವು. ರಥ, ಆನೆ, ಕುದುರೆಗಳು ಬೇಗ ಕೂಡಿದವು. ಕಾಳುಳುಬದ ಅರಸುಗಳು 17 ಕರ್ವ ಸಂಖ್ಯೆಯುಳ್ಳವರು ಚಂಡಮುಂಡರ ಸಂಗಡ ಹೊರಟರು. ಹಿಮಾಚಲದ ಮೇಲೆ ಕುಳಿತಿರುವ ದೇವಿಯನ್ನು, ಮೇರು ಪರ್ವತದಂತೆ ಇರುವ ಭಯಂಕರ ಸಿಂಹವನ್ನು ಕಂಡರು. ದಂಡು ಮುಂದಕ್ಕೆ ಬರಲು ದೇವಿಯು ಬಿಲ್ಲು, ಬಾಣ, ಕತ್ತಿಯನ್ನು ತಕ್ಕೊಂಡು ವಿಶೇಷವಾಗಿ ಅಲ್ಲಾಡಿಸುತ್ತಾ ಸಿಟ್ಟಿನಿಂದ ಮುಂದೆ ಬಂದು ನಿಂತು ನೋಡುವಳಾದಳು. ಸಿಟ್ಟು ಹೆಚ್ಚಾಯಿತು. ಮುಖದಲ್ಲಿ ಬಹು ಬೆಂಕಿಯ ನಾಲಿಗೆಯುಳ್ಳವಳಾದಳು. ಮೈಯು ಕಪ್ಪು ಬಣ್ಣದಾಗಿ ತೋರಲು, ಹುಬ್ಬು ಗಂಟಿಕ್ಕಳು, ಹುಬ್ಬು ಹಣೆಯ ಕುಣಿಯಲು, ರೂಪ ಭಯಂಕರ ತೋರಲು, ಆ ರೀತಿಯನ್ನು ಹೇಳುವುದದೆ ಬಹು ಕ್ರೂರ ಮುಖವುಳ್ಳ ಕಾಳಿಯ ರೂಪವನ್ನು ಧರಿಸಿದಳು. ದೇವಿಯ ಉಗ್ರ ರೂಪವನ್ನು ಯಾರಿಗೂ ನೋಡೋದಕ್ಕಾಗೋದಿಲ್ಲ. ಅದು ಕನಸಲ್ಲಿ ಬಂದ್ರೇ ಹೆದರ್ಕೊಂಡ್ಬಿಡ್ತಾರೆ, ಅಷ್ಟು ಕಾಳಿಯದ ಉಗ್ರ ರೂಪ. ದೇವಿಯು ಆ ಕಾಲಕ್ಕೆ ರುಂಡ ಮಾಲಾಭರಣ ಚರ್ಮ ದುಡಿಗೆ ಪೂರ್ಣ ತೆರೆದು, ಬಾಯಿ, ಕೆಂಪು ವರ್ಣದ 3 ಕಣ್ಣು, ಮಾಂಸವನ್ನು ಬಾಯೊಳಗೆ ತುಂಬುತ್ತಾ ರಕ್ತವನ್ನು ಕುಡಿಯುತ್ತಾ ಹಲ್ಲು ಕಡಿಯುವ ಅಮಲಿನಿಂದ ತಲೆದೂಗುವ ರೂಪದಿಂದ ತೋರಿದಳು. ತುಂಬ ವಿಕಾರ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ಹಿರಿದ ಕತ್ತಿಯ, ಮಂಚದ ಕಾಲಿನ ಆಕಾರದ ಗದೆ, ಬಾಣ, ಬಿಲ್ಲು, ಉರುಳು, ಹಗ್ಗ, ಭಯಂಕರ ಕೂಗು, ಕ್ರೂರ ಕೆಂಗಿಡಿಯ ಕಣ್ಣು, ಉಸುರು, ಹೊಗೆಯುಳ್ಳ ದೇವಿಯ ಕೋಪವನ್ನು ಹರಹರ ಯಾರೂ ವಿಚಾರಿಸುವರು. ರಾಕ್ಷಸರ ಆಧಿಕ್ಯವನ್ನು ನೋಡುತ್ತಾ ಆರ್ಭಟ ಮಾಡುತ್ತಾ ದೇವಿಯು ಸೈನ್ಯದ ಮೇಲೆ ಬಿದ್ದಳು. ರಾಕ್ಷಸರ ಮುಂದೆಳೆಯ ಹಿಡಿದು ಕೊರಳನ್ನು ಕತ್ತರಿಸುತ್ತಾ, ಎದೆಗಳನ್ನು ಮೆಟ್ಟುತ್ತಾ, ಗದೆ ಖಡ್ಗಗಳಿಂದ ಚುಚ್ಚುತ್ತಾ, ಬಾಣಗಳ ಸಮೂಹದಿಂದ ಹೀಗೆ ಹಲವು ರೀತಿಯಿಂದ ಸೈನ್ಯವನ್ನು ಮಹಾಕಾಳಿಯಾದ ದೇವಿಯು ತಿಂದು ಡರಿಕೆ ಹೊಡೆಯುತ್ತಿದ್ದಳು. ಡರಿಕೆ ಅಂದರೆ ತೇಗು ಅನಿಸುತ್ತೆ. ಮಹಾಕಾಳಿಯ ರಾಕ್ಷಸರ ನಾಲಿಗೆಯನ್ನು ಎಡಗೈಯಿಂದ ಹಿಡಿದು, ತಲೆಯನ್ನು ಹಿಡಿದು ಕತ್ತಿಯಿಂದ ಹಲ್ಲು ಕಚ್ಚುತ್ತಾ ಮೇಲೆ ಆರ್ಭಟ ಮಾಡುತ್ತಾ ತಲೆಗಳನ್ನು ಹೊಡೆದು ಹಣೆಯ ಕಲ್ಲಿನಂತೆ ಆಡುತ್ತಾ ಬಿಡದೆ ತಲೆ ಶರೀರಗಳನ್ನು ತಿನ್ನುತ್ತಿದ್ದಳು. ಭಯಂಕರ ಕಾಳಿ ರೂಪನ ತಗೊಂಡಿದ್ದಾಳೆ. ಮುಖ ಬಾಯೆಲ್ಲ ರಕ್ತವು, ಕೆಂಪು ಕಿಡಿಗಳನ್ನು ಸುರಿಸುವ ಕಣ್ಣುಗಳು, ಸೋರುತ್ತಿರೋ ರಕ್ತವನ್ನು ಕುಡಿಯುತ್ತಾ, ತುಟಿ ಸವರಿ ಕೋರೆಯ ಹಲ್ಲನ್ನು ಕಡಿಯುತ್ತಾ, ಬಾಗಿರುವ ಕರುಳಿನ ದಂಡೆಯನ್ನು ಜೋತಾಡಿಸುತ್ತಾ ಕಾಳಿಕಾದೇವಿಯು ಭಯಂಕರವಾದ ರೂಪದಿಂದ ಶೋಭಿಸುತ್ತಿದ್ದಳು. ಕಾಳಿಯು ಎಲ್ಲ ಸೈನ್ಯವನ್ನು ಹೀಗೆ ತಿನ್ನುತ್ತಿರಲು ಮಹಾಬಲದ ಚಂಡನು ನೋಡಿ
ಅವನ ಸಿಟ್ಟಿನ ಹೆಚ್ಚುವಿಕೆಯನ್ನು ಹೇಳಲು ಶಕ್ಯವಾದದ್ದು. ಬಿಲ್ಲಿನ ಹೆದೆಯನ್ನೇರಿಸಿ ಭಯಂಕರ ಕಣ್ಣುಗಳಿಂದ ಕಿಡಿಗಳನ್ನು ಹೊರಚೆಲ್ಲುತ್ತಾ ಬಲವಾದ ಬಾಣದಿಂದ ಕಾಳಿಯನ್ನು ಕಾಣಬಾರದಂತೆ ಮುಚ್ಚಿದನು. ಮುಂಡನು ಒಂದು ಕಡೆಯಲ್ಲಿ ದೇವಿಯನ್ನು ಮುತ್ತಿದನು. ಚಂಡನು ಮತ್ತೊಂದು ಕಡೆಯಿಂದ ಕಾಳಿಯನ್ನು ದೂಡಿದನು. ಕಾಳಿಯ ತಲೆಯ ಮೇಲೆ ಬಾಣಗಳು ಕೆಂಡದಂತೆ ಉರಿದವು. ಕಾಳಿಯು ಕತ್ತಿಯನ್ನು ಹಿಡಿದು ಅಲ್ಲಾಡಿಸಿ ಚಂಡನ ಚಂಡಿಕೆಯನ್ನು ಹಿಡಿದು ತಲೆಯನ್ನು ಕಡಿದು ತಿಂದಳು. ಮುಂಡ ಚಂಡನ ನಾಶವನ್ನು ನೋಡಿ ಸಿಟ್ಟಿನಿಂದ ಬರಲು ಅವನ ಮುಂದಳೆಯ ಹಿಡಿದು ಕತ್ತಿಯಿಂದ ಜಾಡಿಸಿ ತಲೆಗೆ ಹೊಡೆಯಲು ಕೂಡಲೇ ತಲೆ ಸಿಡಿದುದು. ಕಾಳಿಯು ಮುಂಡನನ್ನು ಹಿಡಿದಾಡುತ್ತಾ ಹಲ್ಲುಗಳಿಂದ ತಿಂದಳು. ಚಂಡನನ್ನು ಕಡಿಯಲು ದೇವಿಗೆ ಚಂಡಿ ಎಂಬ ನಾಮವಾಯಿತು. ಚಂಡನನ್ನು ಕೊಂದಿದ್ದಕ್ಕೆ ಚಂಡಿ ಅಂತ. ಚಂಡಮುಂಡರನ್ನಿಬ್ಬರನ್ನೂ ಸಂಹರಿಸಲು ಶುಭರೂಪ ಮಂಗಳೆಯಾದ ಕಾಳಿಕಾದೇವಿಯು ಚಾಮುಂಡಿ ಎಂಬ ನಿಶ್ಚಯ ನಾಮದಿಂದ ಜಗತ್ತಿನಲ್ಲಿ ಕರೆಯಿಸಿಕೊಂಡಳು. ಮೈಸೂರಿನಲ್ಲಿ ಚಾಮುಂಡಿ ದೇವಿಯಾಗಿ ಆ ರೂಪದಲ್ಲಿರ್ತಾಳೆ. ಮಹಿಷಾಸುರಂದು ಕೂಡ ಅದೇ ಊರು. ಮೈಸೂರು ಅಂತ ಇರಲಿಲ್ಲ ಹೆಸರು, ಮಹಿಷಾಸುರನ ಊರು ಅಂತಿದ್ದಿದ್ದು ಹೆಸರು. ಅದು ತಿರುಗೋದಕ್ಕೆ ಬರದೆ ಮಹಿಷಾಸುರನ ಊರು ಅನ್ನೋದಕ್ಕೆ ಉದ್ದ ಆಗುತ್ತಂತ ಅದನ್ನು ಮೈಸೂರು ಅಂತ ಇಟ್ಟುಬಿಟ್ಟಿದ್ದಾರೆ, ಮಹಿಷಾಸುರನ ಊರು ಅಂತ. ಉಳಿದ ಬಳವು ಮಂಚದ ಕಾಲಿನಂತಿರುವ ಗದೆಯ ಹೊಡೆತದಿಂದ ನಾಶವಾಯಿತು. ಕ್ರೂರ ಸಿಂಹದಿಂದ ಕೆಳ ಸೈನ್ಯ ಮಡಿದುದು. ಉಳಿದ ಕೆಳ ಬಳವು ಓಡಿ ಹೋಯಿತು. ಕೆಲವರು ಶುಂಭನ ಬಳಿಗೆ ಹೋದರು. ರಣಭೂಮಿಯಲ್ಲಿ ರಾಕ್ಷಸರು ಇಲ್ಲದಂತಾದರು. ಕಾಳಿಯೊಬ್ಬಳು ಮಾತ್ರ ಉಳಿದಳು. ಯುದ್ಧವೆಂಬ ಯಜ್ಞ ಅಂದರೆ ದೇವರ ಹೆಸರಿನಿಂದ ಬಲಿಯನ್ನು ಸಮರ್ಪಿಸುವ ಪೂಜೆ ದಲ್ಲಿ ಚಂಡಮುಂಡರು ಬಲಿಯಾದರು. ಪಶುಗಳಾದ ಶುಂಭ ನಿಶುಂಭ ಇಬ್ಬರೂ ಬೀಳಬೇಕು ಎಂದು ಮಹಾಕಾಳಿಯು ಇದ್ದಿರಲು ದೇವತೆಗಳು ಕೆಲವರನ್ನು ಗದ್ವಿಯೆಂದೆನ್ನುತ್ತಾ ಆನಂದದಿಂದಿದ್ದು ಚಿದಾನಂದ ಸ್ವರೂಪ ಗುರುಗಳನ್ನು ನೆನೆದರು. ಇಲ್ಲಿ ವಿಚಾರ ಬರುತ್ತೆ, ಅಲ್ಲೇನು ಸ್ಟೋರಿ ಅದನ್ನು ನಾವು ಒಳಗಡೆ ಹೆಂಗೆ ತಗೋಬೇಕು ಅಂತ. ಚಂಡಮುಂಡರು ಅಂದರೆ ಅಭಿನಿವೇಶ. ಆ ಅಭಿನಿವೇಶ ಏನು ಅನ್ನೋದು ಈಗ ಹೇಳ್ತಾರೆ. ಬಾರದೇ ಇದ್ದದ್ದು ಬರುವುದಿಲ್ಲ, ಬರುವುದು ತಪ್ಪುವುದಿಲ್ಲ. ಇದನ್ನು ತಪ್ಪಿಸುವುದು ಯಾರಿಂದಲೂ ಆಗಲಾರದು. ಆದುದರಿಂದ ಇವುಗಳಲ್ಲಿ ದುರಾಗ್ರಹವು ಯೋಗ್ಯವಲ್ಲ. ಯಾವಾಗಲೂ ನಮಗೆ ದುರಾಗ್ರಹ ಇರುತ್ತೆ. ಯಾವಾಗಲೂ ನಮ್ಮ ಹತ್ರ ಇಲ್ಲದೇ ಇರೋಂಥ ವಸ್ತುಗಳ ಬಗ್ಗೆ ತುಂಬ ಪ್ರಯತ್ನಗಳು ಮಾಡ್ತಾಯಿರ್ತೀವಿ. ನಮ್ಮ ಪ್ರಾರಬ್ಧದಲ್ಲಿ ಏನಾದರೂ ಇದ್ದರೆ ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಅದು ನಮ್ಮ ಹತ್ರ ಬಂದ್ಬಿಡುತ್ತೆ. ಒಂದು ವೇಳೆ ನಮ್ಮ ಪ್ರಾರಬ್ಧದಲ್ಲಿ ಇಲ್ಲ ಅಂದಾಗ ಎಷ್ಟು ಒದ್ದಾಡಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ಆ ದುರಾಗ್ರಹನ ಬಿಡಬೇಕು. ವಿಷಯಗಳಲ್ಲಿಯೇ ಸುಖವಿದ್ದರೆ ವಿಷಯಗಳಲ್ಲದೆ ನಿದ್ದೆಯಲ್ಲಿ ಸುಖವಾಗಬಾರದಿತ್ತು. ನಮಗೊಂದು ವೇಳೆ ವಿಷಯಗಳಲ್ಲೇ ಸುಖ ಸಿಗೋ ಥರ ಇದ್ದಿದ್ದರೆ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ, ನಮಗೆ ಅನುಕೂಲವಾದ ಬೇಕಾಗಿರೋಂಥ ವಸ್ತು ನಮಗೆ ಸಿಕ್ಕಿದಾಗನೇ ಆನಂದ ಸಿಗುತ್ತೆ, ಇಲ್ಲಾಂದರೆ ನಮಗೆ ಆನಂದ ಸಿಗೋದಿಲ್ಲ ಅಂತ. ಒಂದು ವೇಳೆ ಅದೇ ನಿಜ ಆಗಿದ್ದರೆ ನಾವು ಮಲ್ಕೊಂಡಾಗ ಗಾಢ ನಿದ್ರೆಯಲ್ಲಿ, ಸ್ವಪ್ನಗಳಿಲ್ಲದೆ ಇರೋಂಥ ಗಾಢ ನಿದ್ರೆಯಲ್ಲಿ ಯಾವುದು ವಿಷಯವೇ ಇಲ್ಲವಲ್ಲ. ಈ ಶರೀರಗಳ ಜೊತೆ ಸಂಬಂಧ ಇಲ್ಲ, ಮನಸ್ಸು ಬುದ್ಧಿಗಳು ಇಲ್ಲ, ಯಾವ ವಿಷಯಗಳಿಲ್ಲದರೂ ಕೂಡ ಅಲ್ಲಿ ಆನಂದವಾಗಿ ಇದ್ದವಾ ಇಲ್ಲ. ಅಂಥ ಒಳ್ಳೆ ನಿದ್ದೆಯಿಂದ ಒಂದು 90 ನಿಮಿಷ 1.5 ಗಂಟೆ ನಿದ್ದೆ ಬಂದರೂ ಕೂಡ ಸಾಕು. ಮತ್ತು ಯಾವುದೇ ಪ್ರಕಾರದ ರೋಗಗಳು ಬರೋದಿಲ್ಲ ಅಂತಾರೆ ಶರೀರದಲ್ಲಿ. ಯಾವುದೇ ಪ್ರಕಾರದ ಅಲ್ಲಿ ಯಾವುದು ವಿಷಯ ಇಲ್ಲ ಅಂದರೂ ಕೂಡ ಅಂಥ ಪರಮಾನಂದನ ಬಂದಿದ್ದೀವಿ. ಮನಸ್ಸೇನೋ ನಮಗೆ ಹೊರಗಡೆ ಇಲ್ಲ, ನಮಗೆ ಇದಿದ್ರೇ ಸುಖ ಸಿಗುತ್ತೆ ಅಂತ ಮನಸ್ಸೇನೋ ಹಿಂಗೆ ನಮಗೆ ನಿರ್ಣಯ ಕೊಡ್ತಾ ಇರುತ್ತೆ. ಆದ್ದರಿಂದ ವಿಚಾರ ಮಾಡಬೇಕು. ಅಲ್ಲಿ ಎಲ್ಲರೂ ಸುಖದ ಅನುಭವವಿರುವುದರಿಂದ ವಿಷಯಗಳಲ್ಲಿ ಸುಖವಿಲ್ಲವೆಂಬುದು ನಿಶ್ಚಯ. ಅದಕ್ಕೆ ವಿಷಯಗಳಲ್ಲಿ ಸುಖ ಅನ್ನೋದು ಇಲ್ಲವೇ ಇಲ್ಲ. ಶಂಕರಾಚಾರ್ಯರಂತಾರೆ ಸುಖಸ್ಯ ಗಂಧಮಪಿ ನಾಸ್ತಿ. ಸುಖದ ವಾಸನೆ ಕೂಡ ಇಲ್ಲ, ಕೇವಲ ಭ್ರಾಂತಿ ಆಗ್ತಾಯಿದೆ. ನಾಯಿ ಸುಮ್ಮನೆ ಮೂಲೆಯನ್ನು ಕಚ್ತಾ ಇರುತ್ತೆ, ಆ ಮೂಲೆಗೆ ಚಿಗುರಿಗೆ ಚುಚ್ಚಿಕೊಂಡು ಅದರ ರಕ್ತನೇ ಬರ್ತಾ ಇರುತ್ತೆ, ಅದಕ್ಕೇನು ಮೂಲೆಯಿಂದ ರಸ ಬರ್ತಾಯಿದೆ ಅಂತ ಭ್ರಾಂತಿ ಆಗುತ್ತೆ. ನಮಗೆ ಕೂಡ ಅಷ್ಟೇ, ವಿಷಯಗಳಲ್ಲಿ ಬರೋ ಸುಖ ಅಂಥದ್ದೇ ಸುಖ. ನಮ್ಮಲ್ಲಿರೋ ಆನಂದನೇ ಹೊರಗಡೆ ವ್ಯಕ್ತ ಆಗ್ತಾ ಇರುತ್ತೆ. ಅದು ಟ್ರಿಕ್ಕು ನಮಗೆ ವಿಚಾರ ಮಾಡಲಿಲ್ಲ ಅಂದರೆ ಅರ್ಥ ಆಗೋದಿಲ್ಲ. ವಿಷಯಗಳು
ವಿಷಮಿಶ್ರಿತ ಪಂಚ ಪಕ್ವಾನ್ನದಂತಿರುವುದರಿಂದ ಅವನ್ನು ಸಂಗ್ರಹಿಸಬಾರದು. ವಿಷಯ ಅಂದರೆ ಏನು ಅಂದರೆ ಶರೀರ ಇಂದ್ರಿಯ ಭಿನ್ನತ್ವೇ ಸತಿ ಉಪಭೋಗ ಸಾಧನತ್ವ ವಿಷಯತ್ವಂ. ನಮ್ಮ ಶರೀರ ಮತ್ತು ಇಂದ್ರಿಯಗಳನ್ನು ಬಿಟ್ಟು ಎಲ್ಲೆಲ್ಲಿ ನಮಗೆ ಯಾವ ವಸ್ತುವಿನಲ್ಲಿ ನಮಗೆ ಸುಖ ಸಿಗುತ್ತೆ ಅಂತ ನಮಗೆ ಎಲ್ಲೆಲ್ಲೆಲ್ಲ ನಮಗೆ ಸಂಭಾವನೆ ಬುದ್ಧಿ ಇರುತ್ತೋ ಅವೆಲ್ಲ ನಮಗೆ ವಿಷಯಗಳಾಗ್ತವೆ. ಹುಲ್ಲು ಕಡ್ಡಿ ಇವೆಲ್ಲ ನಮ್ಮ ವಿಷಯಗಳಲ್ಲ, ಯಾಕಂದರೆ ಅದರಿಂದ ನಮಗೇನು ಪ್ರಯೋಜನ ಇಲ್ಲ ಅಂತ ಗೊತ್ತು, ಅಂಥದ್ದು ವಿಷಯಗಳು. ಆದ್ದರಿಂದ ಆ ವಿಷಯಗಳು ಎಷ್ಟು ಡೇಂಜರ್ ಅಂದರೆ ನಾಗರಾವು ವಿಷ ಕಚ್ಚಿದ್ರೇ ಮನುಷ್ಯ ಸಾಯ್ತಾನೆ, ಆದರೆ ಈ ವಿಷಯ ನೋಡಿದ್ರೇ ಸಾಕು ಮನುಷ್ಯನ ಸಾಯಿಸ್ಬಿಡುತ್ತೆ. ಇದು ನೋಡಿದ್ರೇ ವಿಷಯನ ಮತ್ತು ಆ ವಿಷಯನ ಹೊಂದಬೇಕಂತ ಹೋಗ್ತಾನೆ, ಮತ್ತು ಯಾವುದೋ ಕರ್ಮಗಳು ಮಾಡೋಕ್ಕೆ ಹೋಗ್ತಾನೆ, ಈ ಮರಣ ಚಕ್ರಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಮರಣವೆಂದರೆ ದೇಹದ ಬಿಡುಗಡೆಯು. ದೇಹವು ಕೆಟ್ಟ ಅಂದರೆ ಕೆಟ್ಟದ್ದು ಬಿಟ್ಟು ಹೋಗುವುದೇ ಒಳ್ಳೆಯದು, ಅದೇ ಸುಖವು. ಇದು ನಿಶ್ಚಯ ಮಾಡ್ಕೋಬೇಕು, ಇಲ್ಲಾಂದರೆ ಸುಮ್ಮನೆ ಮೃತ್ಯುವಿಗೆ ಹೆದರ್ಕೊಂತಾ ಇರ್ತೀವಿ. ಯಾವತ್ತಿದ್ರೂ ಕೂಡ ಈ ಶರೀರ ಬಿಟ್ಟು ಹೋಗೋದೇ ನಾವು. ಆದ್ದರಿಂದ ನಾನು ಬದುಕಬೇಕು, ಅಯ್ಯೋ ಮೃತ್ಯುವಿನಿಗೆ ಇರೋವಂಥ ಭಯ ಇದ್ದರೆ ಅದನ್ನೇ ಅಭಿನಿವೇಶ ಅಂತಾರೆ, ಮೃತ್ಯುವಿನ ಭಯ. ಎಷ್ಟೋ ಜನ್ಮಗಳಿಂದ ನಾವು ಅನೇಕ ಸತಿ ಈ ಶರೀರಗಳನ್ನು ತಗೊಂಡಿದ್ದೀವಿ ಮತ್ತು ಶರೀರಗಳನ್ನು ನಾವು ಬಿಟ್ಟುಬಿಟ್ಟಿದ್ದೀವಿ. ಅಷ್ಟು ಸತಿ ನಾವು ಶರೀರಗಳನ್ನು ತಗೊಂಡು ಬಿಟ್ಟರೆ ಕೂಡ ಇನ್ನೂ ಈ ಶರೀರನೇ ನಾನು ಅನ್ನೋ ಮೋಹ ಇರುತ್ತೆ. ಇದೊಂದು ಶರ್ಟ್ ಇದ್ದಂಗೆ ಅಷ್ಟೇ. ಹಳೆ ಶರ್ಟು ಜೀರ್ಣ ಆಗಿಬಿಟ್ರೆ ಹೆಂಗೆ ತೆಕ್ಕೊಂಬಿಟ್ಟು ಹೊಸ ಶರ್ಟ್ ಹಾಕ್ಕೊತೀವೋ ಅದು ಕೂಡ ಮೃತ್ಯುವಲ್ಲೂ ಒಂದು 5 ನಿಮಿಷ ಅಷ್ಟೇ ಆ ನೋವು. 5 ನಿಮಿಷ ಆದ ತಕ್ಷಣ ಇಮಿಡಿಯೇಟಾಗಿ ಮತ್ತೆ ಶರೀರದಿಂದ ಹೊರಗಡೆ ಸೂಕ್ಷ್ಮ ಶರೀರದಲ್ಲಿ ಇರ್ತೀವಿ ನಾವು. ನಮ್ಮ ಅಸ್ತಿತ್ವ ಯಾವಾಗಲೂ ಸದಾ ಇದ್ದೇ ಇರುತ್ತೆ. ನಮಗೇನು ಅನಿಸುತ್ತೆ, ಮೃತ್ಯು ಆದರೆ ನಾನು ಇಲ್ಲದಿರ ಆಗೋಗ್ಬಿಡ್ತೀನಿ ಅನ್ನೋದು ಭ್ರಾಂತಿ ಇರುತ್ತೆ ಅಷ್ಟೇ. ನಾವು ಇದ್ದೇ ಇರ್ತೀವಿ, ನಾವು ಯಾವಾಗಲೂ ಸದಾ ಇದ್ದೇ ಇರ್ತೀವಿ. ಆದ್ದರಿಂದ ದೇಹವು ಒಳ್ಳೆಯದು ಅಂದರೆ ಮುಪ್ಪು, ದೇಹ ಹೋಗಿ ಹೊಸ ದೇಹ ಬರುವುದರಿಂದ ಅದು ಒಳ್ಳೆಯದು. ಹೀಗೆ ಯಾವ ರೀತಿಯಿಂದಾದರೂ ದೇಹ ಬಿಡುಗಡೆಯು ಉತ್ತಮವೆನಿಸುವುದು. ಈ ಶರೀರ ಇನ್ನೂ ಎಷ್ಟು ಎಕ್ಸ್ಟ್ರಾ ಲಗೇಜ್ ಇದು, ಇದನ್ನು ಹೊರ್ಕೊಂಡು ಹೋಗ್ಬೇಕಂದ್ರೆ ಇನ್ನೂ ತಲೆನೋವಾಗ್ತಾ ಇರುತ್ತೆ. ಇದನ್ನು ಬಿಟ್ಟು ಹೋಗ್ಬಿಟ್ರೆ ಇನ್ನೂ ಹಲ್ಕ ಅನಿಸುತ್ತೆ. ಹೀಗೆ ಯಾವ ರೀತಿಯಿಂದಾದರೂ ದೇಹ ಬಿಡುಗಡೆಯು ಉತ್ತಮವೆನಿಸುವುದು. ಹಾವು ಅನೇಕ ಪರಿಗಳನ್ನು ಬಿಡುತ್ತಿದ್ದರೂ ಅದು ಇದ್ದಂತೆಯೂ ಇರುವುದು. ಹಾವು ಕೂಡ ಪೊರೆ ಬಿಡ್ತಾ ಇರುತ್ತೆ ಮೇಲ್ಗಡೆ, ಎಕ್ಸ್ಟ್ರಾ ಒಂದು ಲೇಯರು ಸ್ಕಿನ್ನು ಬಿಟ್ಬಿಡ್ತಾ ಇರುತ್ತೆ, ಯಾವುದಾದ್ರೂ ಮರದಡಿಯಲ್ಲಿ ಇದು ಮಾಡಿಕೊಂಡು. ಅದು ಅದೇ ಥರ ನಾವು ಈ ಶರೀರನ ಪೊರೆ ಬಿಟ್ಟಂಗೆ ಒಂದು ಶರೀರನ ಬಿಡ್ತೀವಿ ಮತ್ತು ಇನ್ನೊಂದು ಶರೀರನ ತಗೊತಾ ಇರ್ತೀವಿ. ಅದರಂತೆ ನಿನಗೆ ಅನೇಕ ದೇಹಗಳು ಬಂದರೂ ಹೋದರೂ ನೀನು ಇದ್ದಂತೆಯೇ ಇರುವಿ. ಅದೇ ಥರ ನೀನು ಹಂಗೆ ಇರ್ತೀಯ. ಆ ಪೊರೆಗಳು ಬಂದು ಹೋಗ್ತಾ ಇದ್ರು ಕೂಡ ಹಾವಿಗೆ ಹಾವು ಹೆಂಗೆ ಸದಾ ಇರುತ್ತೋ ಅದೇ ಥರ ನಾವು ಸದಾ ಇದ್ದೇ ಇರ್ತೀವಿ. ಶರೀರಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಜನನ ಮರಣಗಳು ದೇಹಕ್ಕೆ ಮಾತ್ರವಲ್ಲದೆ ನಿನಗಲ್ಲವು. ಜನನ ಮರಣಗಳು ನಾಟಕದಲ್ಲಿಯ ಪೋಷಾಕನ್ನು ಧರಿಸದಂತೆ ತೆಗೆದು ಬಿಟ್ಟಂತೆ ಇರುವವು. ಪೋಷಾಕವನ್ನು ತೆಗೆದು ಬಿಟ್ಟರೆ ದುಃಖಿಸುವುದು ಮೂರ್ಖತನವು. ಹಿಂದೆ ನಿನಗೆ ಎಷ್ಟೋ ದೇಹಗಳು ಬಿಡುಗಡೆಯಾಗಿರುವವು, ಅವಕ್ಕೆ ದುಃಖಿಸುವೆ ಏನು? ಅದರಂತೆ ಈ ದೇಹವನ್ನಾದರೂ ತಿಳಿಯಬೇಕು. ಮರಣವನ್ನು, ದೇಹದ ಬಿಡುಗಡೆಯನ್ನು ಮಹಾನವಮಿ ಉತ್ಸವದಂತೆ ತಿಳಿಯಬೇಕೆಂದು ಯುದ್ಧದಲ್ಲಿ ದೇವಿಯ ಉಪದೇಶವಾಗಲು ಅಭಿನಿವೇಶವು ನಷ್ಟವಾಗಿ ದೇವತೆಗಳ ಸಮೂಹದಲ್ಲಿ ಚಂಡಮುಂಡರು ಸೇರಿದರು. ಈ ಚಂಡಮುಂಡರಂದರೆ ಇದತ್ತು ಮೃತ್ಯು ಮೇಲೆ ಇರೋ, ಈ ದೇಹದ ಮೇಲೆ ಇರುವಂಥ ಅತ್ಯಂತ ಮೋಹ, ಅಭಿನಿವೇಶ ಅಂತಾರೆ. ಈ ಅಭಿನಿವೇಶ ಪ್ರತಿಯೊಂದು ಜೀವಿಗೂ ಕೂಡ ಈ ಮೃತ್ಯುವಿನ ಮೇಲೆ ಭಯ ಇರುತ್ತೆ. ಯಾಕಂದರೆ ವಿಚಾರ ಮಾಡಿರೋದಿಲ್ಲ. ವಿಚಾರ ಮಾಡಿದ್ರೆ ಅದು ಭಯ ಇರೋದಿಲ್ಲ. ಅದು ಚೆನ್ನಾಗಿ ಧ್ಯಾನ ಜಪ ಮಾಡಿರುವಂಥ ಯೋಗಿಗಳು ಅದಕ್ಕೆ ಹರ ಹರ ಮಹಾದೇವ್ ಅಂದ್ಬಿಟ್ಟು ಆರಾಮಾಗಿ ಆನಂದದಿಂದ ಶರೀರ ಬಿಟ್ಟುಬಿಡ್ತಾರೆ. ಇಲ್ಲ ಓಂ ತತ್ ಸತ್ ಅಂದ್ಕೊಂಡು ಬಿಟ್ಬಿಡ್ತಾರೆ. ಆದರೆ ಮಿಕ್ಕಿದವರೆಲ್ಲ ಪ್ರಾಣ ಬಿಡುವಾಗ ಹೆದರ್ತಾರೆ. ಎಷ್ಟು ಹೆದರ್ತಾರಂದರೆ ಒದ್ದಾಡಿ ಹೆದರಿ, ಎಷ್ಟು ದೊಡ್ಡ ಪೈಲ್ವಾನ್ ಆಗಿರ್ಬೋದು, ಎಷ್ಟು ದೊಡ್ಡ CM ಆಗಿರ್ಬೋದು, ಸಾಯೋ ಟೈಮಲ್ಲಂತೂ ಸಿಕ್ಕಾಪಟ್ಟಿ ಹೆದರ್ಕೊಂಡ್ಬಿಡ್ತಾನೆ. ಅವನ ಮುಖ ನೋಡಿದ್ರೇ ಅರ್ಥ ಆಗ್ಬಿಡುತ್ತೆ ಎಷ್ಟು ಭಯಂಕರವಾಗಿ ಹೆದರ್ಕೊಂಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು. ಆದ್ದರಿಂದ
ಈ ಮೃತ್ಯುವಿನ ಭಯದ ಬಗ್ಗೆ ವಿಚಾರ ಮಾಡಬೇಕು. ಯಾಕಷ್ಟು ಹೆದರಿಕೆ ಆಗುತ್ತೆ? ನೀನು ಹೆದರ್ಕೊಂಡ್ಬಿಟ್ರೆ ಮಾತ್ರ ಇದು ನಿಂತೋಗ್ಬಿಡುತ್ತಾ? ಸಾವು ಬರ್ದಿರಂಗೆ ನಿಂತೋಗುತ್ತಾ? ನೀನು ಹೆದರೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ಅಲ್ಲಿ ಸಹಸ್ರ ವೃಶ್ಚಿಕ ದಂಷ್ಟಃ ಅಂತಾರೆ. ಮೃತ್ಯು ಬರೋ ಸಮಯದಲ್ಲಿ 1000 ಚೇಳುಗಳು ಕಚ್ಚಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತಂತೆ. ಯಾಕಂದರೆ ಈ ಶರೀರದ ಮೇಲೆ ಇರೋ ಮೋಹ, ಈ ಮೋಹ ಹೋಯ್ತಂದ್ರೆಗನ ಮತ್ತೆ ಪರಮಾನಂದವೇ. ಈ ಎಕ್ಸ್ಟ್ರಾ ಲಗೇಜ್ ಹೋಯ್ತಪ್ಪ, ತಲೆ ಮೇಲೆ ಇರೋ ಭಾರ ಕಡಿಮೆ ಆದಾಗ ಎಷ್ಟು ಹಲ್ಕ ಅನಿಸುತ್ತೋ ಅದೇ ಥರ ನಮಗೆ ಈ ಶರೀರ ಇನ್ನೂ ಬಿದ್ದೋಗ್ಬಿಟ್ರೆ ಒಳ್ಳೇದಪ್ಪ ಅಂದ್ಬಿಟ್ಟು ಎಷ್ಟೋ ಜನ ಸಾವನ್ನು ಕೋರ್ಕೊತಾ ಇರ್ತಾರೆ ಅಂತಿಮ ಸಮಯದಲ್ಲಿ. ಮುಖ್ಯವಾಗಿ ಯಾವಾಗ ಎದ್ದೇಳೋಕ್ಕಾಗಲ್ಲ, ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಜೀರ್ಣ ಆಗ್ತಾ ಇರೋದಿಲ್ಲ, ನಮ್ಮಿಂದ ಇನ್ನೂ ಬೇರೆಯವರೆಲ್ಲರಿಗೂ ತೊಂದರೆ ಆಗ್ತಾ ಇರುತ್ತೆ. ಮನೇಲಿರೋರಿಗೆ ಯಾವಾಗಲೂ ದೇವರನ್ನು ಸಾವು ಕೋರ್ಕೊತಾ ಇರ್ತಾರೆ. ಬೇಗ ಬರಲಿ ಅಪ್ಪ, ಏನಕ್ಕೆ ಈ ಜೀವನ ತಗೊಂಡು ಹೋಗ್ಬಿಡಪ್ಪ ಅಂತ ಇರ್ತಾರೆ. ಆದ್ದರಿಂದ ವಿಚಾರ ಮಾಡಿದ್ರೆ ಇದು ಯಾವತ್ತಿದ್ರೂ ಹೋಗೋದ್ರಿಂದ ಮುಂಚೆನೇ ನಾವು ಚೆನ್ನಾಗಿ ವಿಚಾರ ಮಾಡಿಕೊಂಡು ಇದೊಂದು ಶೆರಡ್ ಥರ ಅಂದ್ಬಿಟ್ಟು ಮೋಹನ ತೆಕ್ಕೊಂಬಿಟ್ರೆ ಮತ್ತು ಆ ನೋವು ಆಗೋದಿಲ್ಲ, ಆ ಹೆದರಿಕೆ ಇರೋದಿಲ್ಲ. ಆ ಮೋಹವನ್ನೇ ಇಲ್ಲಿ ಇವರು ಶುಂಭ ನಿಶುಂಭರಿಂದ ಬಂದಿರುವಂಥ ಇವನು ಧೂಮ್ರಲೋಚನು ಈಗ ಚಂಡಮುಂಡರು ಈ ದೃಢವಾದಂಥ ಅಭಿನಿವೇಶ. ಮತ್ತು ಅದು ಹೋಗಬೇಕಂದ್ರೆ ದೇವಿ ರೂಪದ ಜ್ಞಾನ ಸ್ವರೂಪವನ್ನು ಹೊಂದಬೇಕು. ಜ್ಞಾನವನ್ನು ಹೊಂದ್ರೇ ಆ ಮೃತ್ಯು ಭಯ ಹೋಗುತ್ತೆ. ನಾನು ಈ ಶರೀರ ಅನ್ನೋ ಭಾವನೆ ಹೋಗಬೇಕಂದ್ರೆ ಸತ್ಸಂಗ ಮಾಡಬೇಕು. ಸತ್ಸಂಗದಲ್ಲಿ ವಿಚಾರ ಮಾಡ್ತಾಯಿದ್ರೆ ನಾನು ಈ ಶರೀರ ಅನ್ನೋ ಭಾವನೆ ಯಾವಾಗ ನಿನ್ನ ನಿಜವಾದ ಸ್ವರೂಪ ಬರುತ್ತೋ ಆವಾಗ ನಿನಗೆ ಆ ಮೃತ್ಯು ಭಯ ಅನ್ನೋದು ಹೋಗುತ್ತೆ. ದೇವಿ ಈಗ ಮೃತ್ಯು ಭಯನ ಚಂಡಮುಂಡರನ್ನೇ ಈಗ ಕೊಳ್ಳೋದಕ್ಕೆ ಈಗ ಪ್ರಾರಂಭ ಮಾಡ್ತಾಳೆ. ಅದು 13ನೇ ಅಧ್ಯಾಯದಲ್ಲಿ ಬರುತ್ತೆ. ಅದು ನಾವು ನಾಳೆ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ